ಮುಖ್ಯಮಂತ್ರಿ ಆದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಮೂಲೆ ಗುಂಪು ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ಸು ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿ 2023 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದು ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡ ಹಾಕಿದ್ದಾರೆ. ಆ ಕೂಡ ಹಾಕಿದ್ರ ಜೊತೆಲಿ ಅವ್ರು ಯಾವುದನ್ನು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೇನು ಮಂತ್ರಿ ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮಂತ್ರಿ ಆದಮೇಲೆ ಕೆಲವು ಮಂದಿ ಅಂತ ಪತ್ರಗಳು ಬರ್ದಾರ. ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನಂತ ಪತ್ರವನ್ನು ಕೂಡ ಒಂದು ಕಡೆ ಬರೆಯಂತ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಆದರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನಂಥದ್ದು, ಅದು ಕೊಟ್ಟಿರೋದಂತ ಸರಿಯಿಲ್ಲ ಅನ್ನಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನ ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದ್ರೆ ನಾನು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಬಹಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಬಹಳಷ್ಟು ಸಾರಿ ಹೇಳಿದ್ದೀನಿ. ತಪ್ಪು ಮಾಡಿದಂಥ ಟೈಮಲ್ಲಿ ಕೂಡ ತಪ್ಪು ಮಾಡಿದಿರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಬಹುಶಃ ಅವರು ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಅವ್ರು ಇದ್ದಾರ. ಈ ಮೂಡ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದ್ರಿಗೆ ಸಂಬಂಧಪಟ್ಟಿದಂಥ ಮಂತ್ರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರೆ ಅಂದ್ರಿಗಿನ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡ್ತೀವಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ಅವರೇ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿರೋಂಥ ಮುಖ್ಯಮಂತ್ರಿಗಳು ಆದಂಥ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂಥ ತಪ್ಪು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಮುಖ್ಯಮಂತ್ರಿ ಆದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಮೂಲೆ ಗುಂಪು ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ಸು ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿ 2023 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದು ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡ ಹಾಕಿದ್ದಾರೆ. ಆ ಕೂಡ ಹಾಕಿದ್ರ ಜೊತೆಲಿ ಅವ್ರು ಯಾವುದನ್ನು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ
ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಬಹುಶಃ ಅವರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೆ ಏನು ಮಂತ್ರಿ ಕೊಟ್ಟಿದ್ದಾರೆ? ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮಂತ್ರಿ ಆದಮೇಲೆ ಕೆಲವು ಮಂದಿ ಅಂತ ಪತ್ರಗಳು ಬರೆದಾರ. ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನಂತ ಪತ್ರವನ್ನು ಕೂಡ ಒಂದು ಕಡೆ ಬರೆಯಂತ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಆದರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನಂಥದ್ದು, ಅದು ಕೊಟ್ಟಿರೋಂಥ ಸರಿಯಿಲ್ಲ ಅನ್ನಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನ ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದ್ರೆ ನಾನು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಬಹಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಬಹಳಷ್ಟು ಸಾರಿ ಹೇಳಿದ್ದೀನಿ. ತಪ್ಪು ಮಾಡಿದಂಥ ಟೈಮಲ್ಲಿ ಕೂಡ ತಪ್ಪು ಮಾಡಿದಿರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಬಹುಶಃ ಅವರು ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಅವ್ರು ಇದ್ದಾರ. ಈ ಮೂಡ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದ್ರ ಸಂಬಂಧಪಟ್ಟಿದಂಥ ಮಂತ್ರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರೆ ಅಂದ್ರೆ ಈಗ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡ್ತೀವಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ಅವರೇ ಹಗರಣದಲ್ಲಿದ್ದಂಥ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿರೋಂಥ ಮುಖ್ಯಮಂತ್ರಿಗಳು ಆದಂಥ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂಥ ತಪ್ಪು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.